ಏನೇ ಒಂದೇ ಒಂದು ಪಾರ್ಸಲ್ ಇಟ್ಕೊಂಡು ಹೋಗ್ತಿದ್ಯಾ 3 ಜನಕ್ಕೆ ಸಾಕಾಗತ್ತಾ? ಅಯ್ಯೋ ಮನೆಯಲ್ಲಿ 3 ಜನ ಇದ್ರೆ ತಾನೇ ಇರೋದೇ ನಾನು ಒಬ್ಳು. ತಾಯಿ ತಾಯಿ 1 ರೂಪಾಯಿ ಇದ್ರೆ ಕೊಡವ, ಹೊಟ್ಟೆ ಸಾನೆ ಎಸಿತಾದೆ. ಬಂದು ತಿನ್ಕೊ ಬರೀಕೊಬಿಡ್ತೀನಿ ಕೊಡವ 10 ರೂಪಾಯಿ. ಏಯ್ ಕತ್ತೆಗಾಗೋಷ್ಟು ವಯಸ್ಸಾಗಿದೆ ನಮ್ಮನೆ ಅಮ್ಮ ತಾಯಿ ಅಂತೀಯ? ಅದು ಯೂನಿವರ್ಸಲ್ ಸ್ಲೋಗನಮ್ಮ, ನೀವು ತಲೆ ಕೆಡ್ಸ್ಕೊಬಿಡಿ. 10 ರೂಪಾಯಿ ಇದ್ರೆ ಕೊಡವ. ಏ ಪಾಪ ಯಾಕೆ ಬೈತೀಯಾ? ತಗೊಳಪ್ಪ ಇದನ್ನ ತಗೊಂಡೋಗಿ ಹೊಟ್ಟೆ ತುಂಬ ಊಟ ಮಾಡು. ವೆಜ್ಜಾ? ಸೋಮವಾರ ಅಲ್ವಾ ವೆಜ್. ತಗೊಳ್ಳಿ, ನಮಗೂ ವೆಜ್ಗೂ ಆಗಿ ಬರಲ್ತು. ನಮ್ಮ ಕುಟುಂಬಕ್ಕೆ ವೆಜ್ಗೂ ದೂರ. ನೋಡಿದಿ ಒಂದು ದೌಲತ್ನಾ? ಹೋಗ್ಲಿ ಬಿಡೆ, ಪಾಪ ಹಶ್ವಾಗಿದೆ ಅಲ್ವಾ, ಅದಕ್ಕೆ ಅಷ್ಟು ಕೋಪದಲ್ಲಿ ಮಾತಾಡ್ತಿದ್ದಾನೆ. ಅವನ ಮುಖ ನೋಡು ಎಷ್ಟು ಮುಗ್ಧನ್ ಥರ ಇದ್ದಾನೆ. ಅವನ್ನ ನೋಡಿದ್ರೆ ಬೈಯಕ್ಕಾದ್ರೂ ಮನ್ಸು ಬರುತ್ತಾ? ಏನಪ್ಪ ನಿನ್ನ ಹೆಸರು? ಕೊಡೋ 10 ರೂಪಾಯಿಗೆ ಹೆಸರು, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಕೊಟ್ಬಿಡ್ತೀವಿ, ಬಂದ್ಬಿಡಿ. ನೋಡಿದ್ಯಾ ಎಷ್ಟೆಲ್ಲ ಮಾತಾಡ್ತಿದ್ದಾನೆ, ನೋಡಿದ್ಯಾ? ಹಸಿವಂಗೆಲ್ಲ ಮಾತಾಡಿಸ್ತಾ ಇದೆ ಕಣೆ, ನಾನು ಹ್ಯಾಂಡಲ್ ಮಾಡ್ತೀನಿ. ಅಲ್ಲಪ್ಪ, ಜನ ಎಲ್ಲ ನಿನಗೆ ಏನಂತ ಕರೀತಾರೆ? ನೋಡಿ ಮೇಡಮ್, ನನ್ನ ಪರ್ಟಿಕ್ಯುಲರ್ ಆಗಿ ಇಂಥದೇ ಹೆಸರು ಯಾರು ಕರೀದಿಲ್ಲ. ಒಬ್ಬೊಬ್ರು ಭಿಕ್ಷುಕ ಅಂತ ಕರೀತಾರೆ, ಒಬ್ಬೊಬ್ರು ತಿರ್ಬೋಕಿನ ಮಗ ಅಂತ ಕರೀತಾರೆ, ಇನ್ನೊಬ್ರು ಆಯ್ಕೋತಿರೋ ನನ್ನ ಮಗ ಅಂತ ಕರೀತಾರೆ. ಏನೋ ಜನರು ಔಟ್ಪಾರ್ಗಳು ಕರ್ಕೊಳ್ಳಿ ಅಂದ್ಬಿಟ್ಟು ನಾನು ಏನು ಕೇಳ್ತಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಂಗೆ ಕೈಕಾಲು ಗಟ್ಟಿ ಇರ್ಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ತಿಂತಿಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ನಂಗೆ? ನಾಚಿಕೆ ಯಾಕಾಗಬೇಕು? ಮೈ ತುಂಬ ಬಟ್ಟೆ ಹಾಕ್ಲಿವೆ. ಬೇಕಿತ್ತಾ? ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಗ್ತೀಯಲ್ಲ. ನೋಡಿ ಮೇಡಮ್, ನಿಮ್ಮ ಕತೆ ಪುರಾಣ ಕೇಳೋಕೆ ನಂಗೆ ಟೈಮ್ ಇಲ್ಲ. ಬೇಗ 10 ರೂಪಾಯಿ ಕೊಟ್ಬಿಡಿ, ನಾನು ಬೇರೆ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಬೇಗ. ನೋಡಪ್ಪ, ನಾನು ನಿನಗೆ 10 ರೂಪಾಯಿ ಕೊಡಲ್ಲ. 10 ರೂಪಾಯಿ ಕೊಡಲ್ವಾ? ಇಷ್ಟೊತ್ತು ಗಂಟೆ ನಾನು ಟೈಮ್ ವೇಸ್ಟ್ ಮಾಡಿದ್ರಿ ಮೇಡಮ್. ನಿಮ್ಮ ಟೈಮ್ ಬೆಲೆ ಗೊತ್ತಾ ಮೇಡಮ್ ನಿಮಗೆ? ನಾನು ಎಷ್ಟು ಸಂಪಾದನೆ ಮಾಡ್ತಿದ್ದೆ ಗೊತ್ತಿಲ್ಲ ನಿಮಗೆ? ನಾನು ಒಂದು ನಿಮಿಷ 10 ರೂಪಾಯಿ ಕೊಡಲ್ಲ ಅಂತ ಹೇಳಿದೆ. ಕೆಲಸ ಕೊಡ್ತೀನಿ. ಬೇಡ ಕಣೆ, ಹೇಳ್ತಾ ಇದ್ದೀನಿ. ಮೊದಲೇ ನಮಗೆ ಕೆಲಸ ಆಗ್ಬರಲ್ತು, ಇವ್ರು ಬೇರೆ ಕೆಲಸ ಕೊಡ್ತೀನಿ ಅಂತವ್ರೆ. ಸುಮ್ಮನೆ ಕುತ್ಕೊಳ್ಳೆ. ಪಾಪ ನಿರುದ್ಯೋಗಿಗಳಿಗೆಲ್ಲ ಕೆಲಸ ಕೊಟ್ರೆ ಅವರು ಉದ್ಯೋಗ ಮಾಡ್ತಾರೆ. ಅವಾಗ ಭಿಕ್ಷೆ ಬೇಡೋದಾದ್ರೂ ತಪ್ಪುತ್ತೆ ತಾನೆ. ನಾವೇ ಕೆಲಸ ಕೊಟ್ಟಿಲ್ಲ ಅಂದ್ರೆ ಏನಪ್ಪ, ಏನೇನು ಕೆಲಸ ಮಾಡ್ತೀಯಾ? ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ನಾನು. ಕಾರ್ನ ವೀಲಿಂಗ್ ಎತ್ತಿಂಗ್ ನಿಲ್ಸ್ಬಿಡುವೆ. ಕಾರ್ ಒಂದಿಲ್ಲ ಅಷ್ಟೇ. ಪ್ಲಂಬಿಂಗ್ ಬರುತ್ತಾ? ಪ್ಲಂಬಿಂಗು ಎಕ್ಸ್ಪರ್ಟ್ ನಾನು. ಒಂದಕ್ಕೊಂದು ಜಾಯಿಂಟ್ ಮಾಡ್ಬಿಟ್ಟು ಆಚೆ ಕೊಟ್ಬಿಡ್ತಿದೆ. ಪೈಪ್ ಇಲ್ಲ. ಪೇಂಟಿಂಗ್ ಅಲ್ಲೇ ನನಗೆ ಹೆಸರು ಬಂದದ್ದು. ರವಿ ವರ್ಮಾ ಆಡ್ತರ ಮಾಡ್ಬಿಡ್ತೀನಿ ನಾನು. ರವಿ ವರ್ಮಾ ಆಡ್ತರ ಮಾಡ್ತೀಯ? ಏನೇನ್ ಪೇಂಟಿಂಗ್ ಮಾಡಿದ್ಯಾ ಇಲ್ಲಿ ತನಕ? ನೋಡಿ, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಬಿಳಿ ಹಾಳೆ ಮೇಲೆ ಪೇಂಟ್ ಮಾಡಿದ್ದೀನಿ. ಕಾಲೇಜಲ್ಲಿ ಇರ್ಬೇಕಾದ್ರೆ ಬಾತ್ರೂಮು ಗೋಡೆಲೆಲ್ಲ ನಂದೇ ಪೇಂಟು. ಆಮೇಲೆ ಮೊನ್ನೆ ಹರಿಶ್ಚಂದ್ರ ಘಾಟಲ್ಲಿ ನನಗೆ ಗೊತ್ತಿಲ್ಲದಂಗೆ ಗೋರಿ ಮೇಲೆ ಕುತ್ಕೊಂಡು ಪೇಂಟ್ ಮಾಡ್ತಿದ್ದಂತೆ. ನಮ್ಮನೆ ಗೋಡೆ ಮೇಲೆ ಪೇಂಟ್ ಮಾಡು, ನಾನು ನಿನ್ಗೆ 500 ರೂಪಾಯಿ ಕೊಡ್ತೀನಿ. ಬೇಡ ಕಣೆ, ಹೇಳ್ತಾ ಇದ್ದೀನಿ. ದಾರಿ ಹೋಗೋ ದರಿದ್ರನ ಕಾಸು ಕೊಟ್ಟು ಮನೆ ಕರಿತಿದ್ದೆ, ಬೇಡ. ಸುಮ್ಮನೆ ಇರೇ. ಇಂಥವ್ರಿಗೆ ಕೆಲಸ ಕೊಟ್ರೆ ನಮಗೂ ಪುಣ್ಯ ಬರುತ್ತೆ. ನೋಡ್ತಾ ಇರು, ನಮ್ಮ ಅತ್ತೆ ಬರೋ ಅಷ್ಟರೊಳಗಡೆ ಪಳಪಳ ಅಂತಿರುತ್ತೆ ಗೋಡೆ. ಫುಲ್ ಶಾಕ್ ಆಗ್ಬಿಡ್ತಾರೆ. ನಡಿಯಪ್ಪ. ನೋಡ್ದ, 500 ರೂಪಾಯಿಗೆ ಒಳ್ಳೆ ಪೇಂಟ್ರನ್ನ ಕಳಿಸ್ದೆ. ನೋಡಪ್ಪ, ಇದೇ ನೀನು ಪೇಂಟ್ ಮಾಡ್ಬೇಕಾಗಿರೋ ಮನೆ. ಇಷ್ಟೊಂದು ದೊಡ್ಡ ಮನೆನಾ? ಯಾಕೆ ಆಗಲ್ವಾ? ಆಯ್ತದೆ, ಯಾರಿಲ್ಲ ಅಂದರು. ಯಾವಾಗಿಂದ ಶುರು ಮಾಡ್ತೀಯಾ? ಯಾವಾಗ್ಲೇ ಯಾಕೆ, ಇವಾಗ್ಲೇ ಮಾಡುವ. ಊಟ ಮಾಡ್ಕೊಂಡು ಮಾಡುವ. ಊಟನ? ಮತ್ತೆ ಊಟ ಹೊಟ್ಟೆ ತುಂಬ ಮಾಡಿದ್ರೆ ತಾನೆ ಕೆಲಸ ಆರಾಮಾಗಿ ನೀಟಾಗಿ ಬರೋದು. ಹೌದು ಕಣೆ, ಪಾಪ ಅವ್ನಿಗೆ ಹಸಿವಾಗಿದೆ ಅಲ್ವಾ? ಏನ್ ಊಟ ಮಾಡ್ತೀಯಪ್ಪ? ನನಗೆ ಒಂದು ಬಕೆಟ್ ದಮ್ ಬಿರಿಯಾನಿ ಸಾಕು, ಜಾಸ್ತಿ ಬೇಡ. ದಮ್ ಬಿರಿಯಾನಿ? ಅಲ್ಲಪ್ಪ, ಸಡನ್ ಆಗಿ ಬಿರಿಯಾನಿ ಕೇಳಿದ್ರೆ ಹೆಂಗ್ ತರೋದು? ಫೋನ್ ಇಸ್ಕೊಳ್ಳಿ ಮೇಡಮ್, ಅವ್ರ ಹತ್ರ ಇಸ್ಕೊಳ್ಳಿ. ಕೊಡಿ ನೀವು. ಓಪನ್ ಮಾಡಿ. 6 ದಮ್ ಬಿರಿಯಾನಿ ಹೊಡಿರಿ. 6 ದಮ್ ಬಿರಿಯಾನಿ? ಅಲ್ಲಿ ನೋಡಿ, 850 ರೂಪಾಯಿ ಬಕೆಟ್ ಬಿರಿಯಾನಿ. ಅದು ಬುಕ್ ಮಾಡಿ. ಡೈರೆಕ್ಟ್ ಆಗಿ ಇಲ್ಲೇ ತಂದು ಮಾಡ್ತಾನೆ. ಬೇಗ ಬುಕ್ ಮಾಡಿ, ನಾನು ಒಳಗಿರ್ತೀನಿ. ತಗೊಳ್ಳೆ, ಪೇ ಮಾಡ್ಬಿಟ್ಟು ಆರ್ಡರ್ ಮಾಡ್ಬಿಡು. ಏನಪ್ಪ, ಮನೆ ತೋರಿಸ್ತೀನಿ ಇರು. ಅವಾಗ್ಲೇ 10 ರೂಪಾಯಿ ಇಸ್ಕೊಟ್ಟಿದ್ರೆ ನಾನು 850 ರೂಪಾಯಿ ಆದ್ರೂ ಉಳಿತಿತ್ತು. ಕರ್ಮ. ಮನೆಯೆಲ್ಲ ಚೆನ್ನಾಗಿ ನೋಡ್ಕೊಂಡೆ ಅಲ್ವೇನಪ್ಪ? ನೋಡ್ಕೊಂಡೆ. ಇದೇ ನಮ್ಮ ಮನೆ. ಫ್ರಂಟ್ ಲುಕ್ಗೆ ಯಾವ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ? ನಮ್ಮ ಅತ್ತೆಗೆ ಇಷ್ಟ ಆಗ್ಬೇಕು. ಕರಿ ಬಣ್ಣ ಹೊಡ್ಸ್ಬಿಡುವ. ಕರಿ ಬಣ್ಣನಾ? ಯಾರಾದ್ರೂ ಮನೆ ಕರಿ ಬಣ್ಣ ಹೊಡಿತಾರಾ? ಡಿಫ್ರೆಂಟ್ ಆಗಿರ್ಬೇಕು. ಎಲ್ರು ಮಾಡ್ದಾಗ ನಾವು ಮಾಡ್ಬೇಕಾದ್ರೆ ನಾವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕಷ್ಟೇ. ನಿಮ್ಮ ಅತ್ತೆಗೆ ಸಾಕಾತ್ ಇಷ್ಟ ಆಗ್ಬಿಡ್ತದೆ ಹಂಗ್ ಮಾಡಿದ್ರೆ. ಹೌದಾ? ಯಾರೋ ಬಂದ್ರಲ್ಲ. ಬಿರಿಯಾನಿ ಬತ್ತು ಅನಿಸ್ತದೆ, ಊಟ ಮಾಡ್ಕೊಂಡ್ಬಿಡುವ. ಓಕೆ, ನೀನು ಬಿರಿಯಾನಿ ತಿಂದು ಕೆಲಸ ಶುರು ಮಾಡು, ನಾನು ಸ್ವಲ್ಪ ರೆಸ್ಟ್ ಮಾಡ್ತಿರ್ತೀನಿ. ಸರಿ. ನೀವು ಹೇಳಿಲ್ಲ ನಾನು ಊಟ ಮಾಡೇ ಮಾಡ್ತೀನಿ. ಇವನೇನು ಇನ್ನೂ ಇಲ್ಲೇ ಮಲ್ಗಿದ್ದಾನೆ? ಹಲೋ, ಏನ್ರಿ ಇನ್ನೂ ಬಿದ್ಕೊಂಡೇ ಇದ್ದೀರಲ್ಲ? ಎದಳಕ್ಕಾಗಲ್ವಾ ಬೇಗ? ಮೇಡಮ್
ನೀವೇನು ಅರ್ಧ ಬರ್ದ ನಿಜ ಹೇಳ್ಸ್ಬಿಟ್ರಲ್ಲ. ಯೋ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ಗಂಟೆ ಮಲ್ಕೊಂಡಿದೀಯ ನೀನು. 4 ಗಂಟೆ ಆಗೋಯ್ತೆ. ಅಯ್ಯೋ ನನ್ನ ತಲೆನೋವು ಬಂದ್ಬಿಡ್ತದೆ 4 ಗಂಟೆ ಆದ್ರೆ. ಯೋ ಅದೇನ್ ಟಿವಿ ಸೀರಿಯಲ್ಲ ಕರೆಕ್ಟಾಗಿ 4 ಗಂಟೆಗೆ ಬರಕ್ಕೆ. ಮೇಡಮ್ ನಂಗೆ ಅರ್ಧ ಬರ್ದ ನಿಜ ಆದ್ರೆ ನಂಗೆ ತಲೆನೋವು ಬಂದ್ಬಿಡ್ತದೆ. ಅಯ್ಯೋ ಏನು ಮಾಡೋದು ನಾನು? ಬರೀ ಟ್ಯಾಬ್ಲೆಟ್ ಇಲ್ಲ ಯಾವುದು. ಏನು ಮಾಡಿದೆ ಮೇಡಮ್? ನಿಮ್ಮ ಹತ್ರ ತಲೆನೋವು ಟ್ಯಾಬ್ಲೆಟ್ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಏನು ಇಷ್ಟೊಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಿ ಇಲ್ಲ ಅಂತ? ಒಂದು ಅಮಾಯಕ ಜೀವ ನಳ್ಳಿ ಸಾಯ್ತಾ ಇಲ್ಲಿ. ಅಮಾಯಕ? ಯಾರು? ನಾನೇ. ಮತ್ ನೋಡಿದ್ಲ ನಿಂತಿಲ್ದ? ನಿಮ್ಮ ಮನೆ ಮೆಂಬರ್ಸ್ ಯಾವ್ದಾರ ಹಿಂಗಾಗಿದ್ರೆ ನೀವು ಹಿಂಗೆ ನಿಂತ್ಕೊತಿದ್ರಾ? ಏನ್ ಮಾಡ್ತಿದ್ದೆ ಅಂದ್ರೆ ಎದ್ದೋ ಬಿದ್ದೋ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಬರ್ತಿದ್ರಿ. ತರ್ತಿದ್ದೆ. ಮತ್ತೆ ಇಲ್ಲ ನಿಂತಿದ್ರು ಹೋಗ್ತಾರೋಗಿ. ನಾನಾ? ಓ ನೀನೇ ಹೋಗ್ ತಗೊಬರೋಗು. ಯೋ ಏನಯ್ಯ ನಾನು ಆಗ್ಲಿಂದ ನೋಡ್ತಾ ಇದೀನಿ ಹೋಗು ಬಾ ಅಂತ ಏಕವಚನದಲ್ಲೆಲ್ಲ ಮಾತಾಡಿಸ್ತಾ ಇದೆಯಲ್ಲ. ನಂಗೆ ತಲೆನೋವು ಬಂದದ್ದು ಏಕವಚನ ಬಹುವಚನ ಅನ್ಕೊಂಡು ಏನು ಸಿಗ್ತಲ್ಲ. ತಲೆ ಕೆಡ್ತೀನಿ ಟ್ಯಾಬ್ಲೆಟ್ ತಗೊಬರ್ಬಿಡು ಹೋಗು. ತುಂಬಾ ಕಾಸ್ಟ್ಲಿ ಇದು. ಅಲ್ಲೇ ಇಡು ತಗೊಂಬರ್ತೀನಿ ಇಡು. ಜಲ್ಲಿ ಕರ್ಮ ನಂದು. ಏನಪ್ಪ ಇವನು ಕುಂಭಕರ್ಣ ಮಲ್ಕೊಂಡಿದ್ದಾನೆ. ಮತ್ತೆ ಎಬ್ಸಿದ್ರೆ ಅರ್ಧ ನಿದ್ದೆಲ್ಲಿ ಎಬ್ಸ್ತೆ ಅಂತ ಎಷ್ಟು ಗಲಾಟೆ ಮಾಡ್ತಾನೋ ಏನೋ. ಹೆಂಗೆ ಎಬ್ಸೋದು? ಜಿರಳೆ ಇಲ್ಲ ಮೇಡಮ್. ನಿಧಾನ ಕೇಳಿಸಿ ಮೊದಲು ನಂಗೆ ಆಡ್ಬೇಕು. ಭಗವಂತ ಮಾತ್ರೆ ತಂದ್ರ ಕೊಡಿ. ಬರೀ ಮಾತಾಡ್ರೆ ನೀರು ಕಾಟ ಕೊಡ್ತಾನ. ಬರೀ ನೀರಲ್ಲ ತಣ್ಣೀರಲ್ಲ ಬಿಸಿನೀರು. ನನ್ನ ಗಂಡಗೂ ಇಷ್ಟು ಸೇವೆ ಮಾಡಿಲ್ಲ ನಾನು ಯಾವತ್ತು. ಜಿರಳೆ ಅಂದ್ಬಿಟ್ಟು ನಾನು ಅರ್ಧ ಬರ್ದ ನಿದ್ದೆಲ್ಲ ಆಡ್ಬಿಟ್ಟು ಬತ್ತಾ ಬಂದೆ. ಅದಕ್ಕೆ 2 ಮುದ್ದೆ ಆ ಮಟನ್ನು ಒಂದು ಕುಸ್ಕ ಆರ್ಡರ್ ಮಾಡಿ. ಇದು RR ಹೋಟೆಲ್ ಇಂದಾನೇ ಬುಕ್ ಮಾಡ್ಬೇಕಾ? ಅದೇ ಹೋಟೆಲ್ ತಿಂದ್ರೆ ನಾಲ್ಗೆ ಕೆಟ್ಟೋಗುತ್ತೆ. ಅದಕ್ಕೆ ಹನುಮಂತು ಹೊತ್ತಿಂದ ಬುಕ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಬೆಳಗ್ಗೆ ನಂಗೆ 8 ಗಂಟೆಗೆ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ತಲೆ ಸುತ್ಕೊಂಡು ಹೋಗಿ ಪಕ್ಕದ ಮನೆ ಪೇಂಟಿಂಗ್ ಮಾಡ್ಬಿಡ್ತೀನಿ. ಅದಕ್ಕೆ 8 ಗಂಟೆ ಒಳಗಡೆ ನಾಷ್ಟ ರೆಡಿ ಮಾಡ್ಬಿಡಿ. ಬೇರೆ ಏನಾದ್ರು ಅದು ಈ ಸೋಫಾ ಮೇಲೆ ಮಲಗಿ ಹೆವಿ ಮೈಕೈ ನೋವು ಬಂದ್ಬಿಡ್ತದೆ. ನನ್ನ ಮೈಕೈ ನೋವು ಬಂತು ಅಂದ್ರೆ ಜ್ವರ ಇದ್ದಕ್ಕಿದಂಗೆ ಬಂದ್ಬಿಟ್ರೆ 3 ದಿನ ಬೇಕು ಅಂದ್ರೆ ಎದೊಳದಿಲ್ಲ ನನ್ನ ಮೇಲೆ. ಅದಕ್ಕೆ ಇಲ್ಲಿ ಯಾಕೆ ಮಲ್ಗಿದ್ಯಾ? ಸಾರಿ ಇಲ್ಲಿ ಯಾಕೆ ಮಲ್ಗಿದ್ಯಾ? ಮೆಲ್ಲಗ್ ಮಾತಾಡೆ. ಅವ್ನು ಕೇಳಿಸ್ಕೊಂಡ್ಬಿಟ್ರೆ ಕೆಳಗ್ ಬಂದ್ಬಿಡ್ತಾನೆ. ಯಾಕೆ ನಿನ್ ಗಂಡ ಬಂದಿದ್ದಾನ? ಅವನಲ್ಲ ರೀ. 8 ಗಂಟೆ ಯಾರಾದ್ರೂ ಬಂದಿದಾರ? ಇಲ್ಲ ಕಣೆ. ನೆಂಟ್ರೋ ನನ್ನ ಗಂಡನೋ ಬಂದಿದ್ರೆ ಅವ್ರಿಗೆ ಮಾಡಾಕೋದ್ರಲ್ಲಿ ಅವ್ರಿಗೆ ತಂದು ಕೊಡೋದ್ರಲ್ಲಿ ಒಂದು ಅರ್ಥ ಇರ್ತಾ. ಇವ್ನು ಯಾರೋ ಬೀದಿ ಬಿಕಾರಿಗೆ ಎಲ್ಲ ತರಿಸ್ ಕೊಡ್ತಾ ಇದ್ದೀನಿ ನಾನು. ಬೆಳಗ್ಗೆ 8 ಗಂಟೆಗೆ ಟಿಫನ್ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ, ರೆಡಿ ಆಯ್ತೆ. ಪೇಂಟ್ ಯಾಕೋ ಮಾಡಿಲ್ಲ? ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಮೆಟೀರಿಯಲ್ ಇಲ್ಲ, ಅದಕ್ಕೆ ಆಗಲ್ಲ. 10 ನಿಮಿಷದಲ್ಲಿ ಮೆಟೀರಿಯಲ್ ಬರುತ್ತೆ, ಕೆಲಸ ಮಾಡಿರೋದು ಸರಿ ಇರಲ್ಲ. ಹಂಗೂ ಆಗಲ್ಲ. ಯಾಕಾಗಲ್ಲ? ನಾನು ಲಿಸ್ಟೇ ಕೊಟ್ಟಿಲ್ಲ, ಹೆಂಗಾಗೋದು? ಹೆಲೋ, ಏನೇನ್ ಬೇಕು ಅಂತ ಲಿಸ್ಟ್ ಕೊಡು, ತರ್ಸ್ಕೊಡ್ತೀನಿ. ಅದು ನೋಡಿ, ಅದು ನೋಡಿ. ನೀನೇ ಇಲ್ಲಿ ಕೂತ್ಕೋತಿದ್ಯೋ, ನಾನು ಯಾಕೆ ಇಲ್ಲಿ ಕೂತ್ಕೊಳ್ಳಿ? ನಾನು ಇಲ್ಲೇ ಕೂತ್ಕೋತೀನಿ. ಹೇಳು. ಅದು 4 ತರ ಕಲರ್ ತಕೊಳ್ಳಿ. 4 ತರ ಕಲರ್ ಅಂದ್ರೆ ಯಾವ ಕಲರ್? ನಿಮ್ಗೆ ಯಾವ್ದು ಬೇಕು ಆ ಕಲರ್ ತಕೊಳ್ಳಿ. ಮೇನು ಕರಿ ಕಲರ್ ಇಂಪಾರ್ಟೆಂಟು. ಆಮೇಲೆ 2 ಕ್ವಾರ್ಟರ್ ಓಟಿ, 1 ಕಟ್ಟಿ ಎಸ್ಕೆ ಬಿಡಿ, ಆಮೇಲೆ ಉಪ್ಪಿನಕಾಯಿ, ಸ್ವಲ್ಪ ಚಿಪ್ಸು ಇವೆಲ್ಲ ತಕೊಳ್ಳಿ. ಅದಾದ್ಮೇಲೆ ಚಿಕನ್ ಐಟಮ್ ಅಲ್ಲಿ ಯಾವ ತರ ತಗೊಬರ್ಬೇಕು? ನಿಲ್ಸು. ಪೇಂಟ್ ಲಿಸ್ಟ್ ಗಿಂತ ನಿನ್ ಚಟದ ಲಿಸ್ಟೇ ಜಾಸ್ತಿ ಇದೆಯಲ್ಲ. ನಿನ್ ಪೇಂಟ್ ಮಾಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಮುಚ್ಕೊಂಡು ಹೋಗ್ತಾ ಇರೋ. ಮೇಡಮ್ ನೀವು ಹಿಂಗೆ ಹೇಳಿದ್ರೆ ನನಗೆ ತಲೆ ತಿರುಗ್ಬಿಟ್ಟು ತಲೆನೋವು ಬಂದ್ರೆ ತಲೆ ಮೇಲೆ ಚಪ್ಪಟಿ ಕಳ್ಳೆ ತಕ್ಬಿಡ್ತೀನಿ. ಅಲ್ಲ ಮೇಡಮ್ ಒಂದ್ಸಲ ಯೋಚನೆ ಮಾಡಿ. ರವಿ ವರ್ಮಾ ಆಡ್ತಾರ. ರವಿ ವರ್ಮನು ಬೇಕಾಗಿಲ್ಲ, ರವಿ ಮಾಮನು ಬೇಕಾಗಿಲ್ಲ, ಹೋಗ್ತಾ ಇರೋಲೆ. ಕ್ರೇಜಿ ಸರ್ ಸತ್ತಿದೆಯಲ್ಲ. ನೀನ್ ಹಾಲ್ ಸೆಟ್ ಮುರಿದು ಬಿಡ್ತೀನಿ, ಹೋಗ್ತಾ ಇರೋ. ಮುಚ್ಕೊಂಡು ಹೋಗಲೆ. ಅದು ಒತ್ತಿ ಆಯ್ತಲ್ಲ, ಯಾಕೋ ಖಾಲಿ ಮಾಡೋ ಪ್ರೋಗ್ರಾಮ್ ಏನೋ ಮಾಡ್ತಾವ್ರ. ಸರಿ ಆಯ್ತು ಬಿಡಿ, ಹೋಯ್ತೀನಿ. ನಾನೇನೋ ಹೋಗೋದು ಹೋಯ್ತೀನಿ. ನಾನು ಪೇಮೆಂಟ್ ಕೊಟ್ಬಿಡಿ, ನಾನು ಹೋಯ್ತೀನಿ. ಪೇಮೆಂಟು ಅದೇ 10 ರೂಪಾಯಿ ಕೊಟ್ಟು ಬಿಸಾಕೆ. ಅದಾ ಫೋನ್ ಪೇ ಮಾಡ್ತೀನಿ. 10 ರೂಪಾಯಿ ನಾವು ಹೋಗು. ಎಷ್ಟು 10 ರೂಪಾಯಿ? 10 ರೂಪಾಯಿ ನಂಗೆ ಪೇ ಮಾಡ್ತೀರಾ? ಅದು ರೋಡಲ್ಲಿ ಇಸ್ಕೊಂಡ್ರೆ ಮಾತ್ರ 10 ರೂಪಾಯಿ. ಮನೆ ಬಂದು ಕುತ್ಕೊಂಡ್ರೆ ಸರ್ವಿಸ್ ಚಾರ್ಜ್ ಸೇರಿಸಿ 10,000 ರೂಪಾಯಿ ಕೊಡ್ಬೇಕು.
ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ನಡೆದಿರ್ತಕ್ಕಂಥ ಉದ್ದೇಶ ಏನಂದರೆ ನಾವೆಲ್ಲ ಸೇರಿಬಿಟ್ಟು ನಮಗೆ ವಿಡಿಯೋದೊಳಗಡೆನೆ ನೀನು ಆ್ಯಕ್ಟಿಂಗ್ ನೋಡೋಕ್ಕಾಗ್ತಾ ಇಲ್ಲ. ಇಲ್ಲೂ ಆ್ಯಕ್ಟಿಂಗ್ ಮಾಡಬೇಡ, ಒಂಚೂರು ಸುಮ್ಮನೆ ಇದ್ಬಿಡ್ತೀಯಾ. ಅಲ್ಲ, ಇವನು ಒಂದು ಅದ್ಭುತವಾದ ಪ್ರತಿಭೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ಅವನ ಪ್ರತಿಭೆ ನಿಜವಾಗ್ಲೂ ಗೊತ್ತಾಗಬೇಕು ಅಂದರೆ ಆಳವಾಗಿ ಇಳಿದು ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಇವತ್ತಿನ ಎಪಿಸೋಡ್ನ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ನ. ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗಂಟೆ ಅಂತೂ ಮಿಸ್ ಮಾಡಲೇಬೇಡಿ, ಹೊಡಿಲೇಬೇಕು. ರೂಮಲ್ಲಿ 1,000 ಇಟ್ಟಿದ್ದೀನಿ, ಹೋಗ್ತೇವೆ. ಏನಂದ್ರೆ 1,000 ರೂಪಾಯ? 1,000 ರೂಪಾಯಿಗೆ ಏನ್ರಿ ಬರುತ್ತೆ ಈ ಕಾಲದಲ್ಲಿ? ಅದರಲ್ಲೂ ರೇಷನ್ ತರೋದಕ್ಕೆ ಹೋಗ್ತಾ ಇರೋದು ಯಾರು? ಈ ಮನೆ ಮಹಾರಾಣಿ. ಅಟ್ಲೀಸ್ಟ್ ಒಂದು 20,000 ರೂಪಾಯಿ ಕೊಡ್ಬೇಕಲ್ಲ? 20,000ನಾ?